ಸ್ವಲ್ಪ ನಿಮಗೆ ಸಾಮಾಜಿಕ ಕಳಕಳಿ ಇದ್ರೆ ನಾವೇನ್ ಹೇಳ್ತಾ ಇದೀವಿ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ, ನಂತರ ನೀವು ಮುಂದುವರಿಬೇಕು. ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ, ಆಡವಾಡಿ ಕಡೆಯಿಂದ ಬರುವಂತ ರಸ್ತೆಯಲ್ಲಿ ರಸ್ತೆ ಜಾಮ್ ಆಗಿದೆ. ನಿಮ್ಮ ಹೆಸರು ಹೇಳಿ, ಯಾವ ಊರು? ನಿಮ್ಮ ಮನೆ ಹತ್ರ 2-3 ಸತಿ ಬಂದು 2-3 ಸತಿ ಹಾಗೆ 5-6 ವರ್ಷ ಆಯ್ತು. ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ. ಸರ್ ಎಷ್ಟು ತಿಂಗಳು ಕರುಗಳು? ವರ್ಷದ ಮೇಲೆ 4 ತಿಂಗಳು ಕರ. ಹಾಂ ಹಾಂ. ಏನು ಹೇಳ್ತಾ ಇದ್ದೀರಾ ಸರ್ ವ್ಯಾಪಾರ? 8 ಲಕ್ಷ. 8 ಲಕ್ಷ ಹೇಳ್ತಾ ಇದ್ದೀರಾ? ನೀವು ತೊಗೊಂಡಿದ್ದೀರಿ? 120 ಪುಟ ಹಾಕಿರೋದು ಸರ್. ಕೈ ತಿಂಡಿ ಚಕ್ಕೆ ಬೂಸ, ಜೋಳದ ನುಚ್ಚು, ಅವೆಲ್ಲ ಕೊಡ್ತೀರಾ? ಹಾಲು. ಹಾಂ ಹಾಂ ಸರ್. ಎಮ್ಮೆಗಳು ಈಗಲೂ ಇದಾವ? ಇದಾವೆ ಸರ್. ಎಷ್ಟಿದಾವೆ? 4 ಇದೆ ಸರ್. 4 ಇದೆ. ಎಲ್ಲ ದೊಡ್ಡ ಎಮ್ಮೆಗಳೇ. ಹಾಲು ಎಷ್ಟಾಗ್ಬೋದು ಒಂದು ದಿನಕ್ಕೆ? ಎಮ್ಮೆ ಅಲ್ಲ, ಹಾಂ, ಒಂದು 8-8 ಲೀಟರ್ ಕರಿತೀವಿ. ಅಲ್ಲ ಟೋಟಲ್ ಎಲ್ಲ ಟೈಮ್ಗೆ 8 ಲೀಟರ್ ಕರಿತೀವಿ ಒಂದು ಎಮ್ಮೆ. ಒಂದೆಮ್ಮೆ ಅಲ್ಲ, ಎಲ್ಲ ಕರಿತವೆ. ಹಾಂ ಹಾಂ. ಕರುಗಳಿಗೆ ಎಮ್ಮೆ ಎಲ್ಲ ಹಾಕೋದು? ಮಂದ ಏನು ಬರಲ್ವಾ? ಮಂದ ಬರುತ್ತೆ ಅಂತಾರೆ. ಏನಿಲ್ಲ, ಬರಲ್ಲ ಸರ್. ಬಿತ್ತನೆವರಿಗೆ ಹಾಕ್ಬೋದು, ಇವಕ್ಕೆ ಹಾಕ್ಬಾರ್ದು, ಇವಕ್ಕೆ ಹಾಕ್ಬೇಕು, ಹಾಕ್ಬೋದು. ಇವಾಗ ಆಗ್ತಾ ಇದೆ. ದಯವಿಟ್ಟು ಸಾರ್ವಜನಿಕರು ಮೊಬೈಲ್ ನಂಬರ್ ಹೇಳಿ. 9901557388. ಹೇಳಿ ಇನ್ನೊಂದ್ಸತಿ ನಂಬರ್ ಹೇಳಿ. 9901557388. ಮಕ್ಕಳ ಬಗ್ಗೆ ಗಮನವಿರಲಿ. ಸಾರ್ವಜನಿಕರಲ್ಲಿ ಮನವಿ. ಎಷ್ಟು ತಿಂಗಳು ಕರುಗಳು ಇವು? ಸಮೇತರಾಗಿ ಬಂದಿರ್ತೀರಾ? 15 ತಿಂಗಳು. ತಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ. ಎಲ್ಲೆಲ್ಲಿ ತಗೊಂಡಿದ್ದು ಸರ್? ತಮ್ಮ ಒಡವೆಗಳ ಬಗ್ಗೆ ಗಮನ ಇರಲಿ. ತಮ್ಮ ಮೊಬೈಲ್ಗಳ ಬಗ್ಗೆ ಗಮನ ಇರಲಿ. ಒಂದು ಇಲ್ಲಿ ಮಾಗಡಿ ಹತ್ರ ಹೊಸನಾರಾಯಣ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಹೆಂಗೆ ಕೇಳ್ತಾ ಇದ್ದಾರಾ? ಕೇಳ್ತಾರೆ. ರೈತರಲ್ಲಿ ಮನವಿ. ಹಾಂ ಸರ್, ಧನ್ಯವಾದಗಳು. ತಂದಿರುವಂತಹ ಹಣದ ಬಗ್ಗೆ